ಗಂಗಾವತಿ ತಾಲೂಕಿನ ಸಾಣಾಪುರದ ಬಳಿ ನಡೆದಿದ್ದ ಇಬ್ಬರು ಮಹಿಳೆಯರ ಅತ್ಯಾಚಾರ ಹಾಗೂ ಒಬ್ಬನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳ ಪೈಕಿ ಇಬ್ಬರನ್ನು ಬಂಧಿಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರ್ಸಿದ್ದಿ ತಿಳಿಸಿದ್ದಾರೆ. ಶನಿವಾರ ನಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಗಾವತಿ ಸಾಯಿನಗರದ ಗೌಂಡಿ ಕೆಲಸ ಮಾಡುವ ಮಲ್ಲೇಶ್ ಅಲಿಯಾಸ್ ಹಂದಿ ಮಲ್ಲೇಶ್ ಹಾಗೂ ಮಿಷನ್ ಕೆಲಸ ಮಾಡುವ ಚೇತನ್ ಸಾಯಿ 21 ವರ್ಷದವ ಎಂಬ ಇಬ್ಬರು ಯುವಕರನ್ನು ಬಂಧಿಸಲಾಗಿದೆ ಎಂದರು. ಇನ್ನೊಬ್ಬ ಯುವಕನ ತಲೆಮರೆಸಿಕೊಂಡಿದ್ದು ಆತನ ಸುಳಿವು ಸಿಕ್ಕದೆ ಶೀಘ್ರದಲ್ಲೇ ಬಂಧಿಸಲಾಗುವುದು. ಆರೋಪಿಗಳ ಪತ್ತೆಗೆ ಐಜಿ ಲೋಕೇಶ್ ರವರ ಸೂಚನೆ ಮೇರೆಗೆ ಗಂಗಾವತಿ ಡಿವೈಎಸ್ಪಿ ನೇತೃತ್ವದಲ್ಲಿ ಒಟ್ಟು 6 ತಂಡಗಳನ್ನು ರಚಿಸಲಾಗಿತ್ತು ಎಂದು ಎಸ್ಪಿ ರಾಮ್ ಎಲ್ ಅರ್ಸಿದ್ದಿ ಮಾಹಿತಿ ನೀಡಿದರು. ಮೃತದೇಹ ಕೂಡ ಪತ್ತೆಯಾಗಿದೆ ಕೆನಾಲ್ನಿಂದ. ನಾವು ಅದು ಮುಂದಿನ ಪ್ರಕ್ರಿಯೆಯನ್ನು ಜರುಗಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಗಂಗಾವತಿ ರೂರಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ನಾವು 6 ತಂಡಗಳನ್ನು ರಚಿಸಿದ್ದೀವಿ. ಆ ತಂಡಗಳಲ್ಲಿ ಮಾನ್ಯ ಐ ಜಿ ಸಾಹೇಬರು ಕೂಡ ನಿನ್ನೆ ಇಲ್ಲೇ ಬಂದಿದ್ದರು. ಅವರು ಕೂಡ ಸೂಪರ್ವೈಸ್ ಮಾಡಿ 6 ತಂಡವನ್ನು, ಅದು ನಮ್ಮ ಅಡಿಷನಲ್ ಎಸ್ ಪಿ ಹೇಮಂತ್ ಕುಮಾರ್ ಹಾಗೂ ಗಂಗಾವತಿ DSP ಪಾಟೀಲ್ ಅವರು ಲೀಡ್ ಮಾಡ್ತಾಯಿದ್ರು. ಆ ತಂಡದಲ್ಲಿ ನಮ್ಮ ಜುಟ್ಟಲ್ ಅವರು ಅವ್ರದೇ ಠಾಣೆಯಲ್ಲಿ ಆದಂಥ ಅವರು ಲೀಡ್ ಮಾಡ್ತಾಯಿದ್ರು. ಹಾಗೂ ಸೆಂಟ್ DSP ಯಶವಂತ್ ಹಾಗೂ ನಮ್ಮ ಟೌನ್ ಪಿ ಐ ಆದಂತಹ ಪ್ರಕಾಶ್ ಮಾಡಿ, ವುಮೆನ್ ಠಾಣೆಯ ಪಿ ಐ ಆದಂತಹ ಆಂಜನೇಯ ಹಾಗೂ ನಮ್ಮ ಕನಕಗಿರಿ ಚಾರ್ಲಿ ಆದಂತಹ ಫೈಜುಲ್ಲಾ, ಇವರೆಲ್ಲ ಸೇರಿದಂತೆ ತಂಡವನ್ನು ರಚನೆ ಮಾಡಿದ್ವಿ. ಹಾಗೂ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಆದಂಥ ಮಹಾಂತೇಶ್ ಸಜ್ಜನ್ ಇವರು ಕೂಡ ಇದ್ದರು. ಇವರು ನಮಗೆ ತಮ್ಮೆಲ್ಲರಿಗೂ ತಿಳಿದಂಗೆ ದಿನಾಂಕ 6 ಅವತ್ತಿನ ದಿನ ರಾತ್ರಿ ಅರೌಂಡ್ 11ರಿಂದ 12 ಗಂಟೆ ಸುಮಾರಿಗೆ 5 ಜನ, ಅದರಲ್ಲಿ 2 ಹೆಣ್ಮಕ್ಳು 3 ಜನ ಗಂಡ್ಮಕ್ಳು ಸೇರಿದಂತೆ ಇವ್ರ ಮೇಲೆ ಹಲ್ಲೆ ಆಗಿ 2 ಮಹಿಳೆಯರಿಗೆ ಫಿಸಿಕಲಿ ಹಾಗೂ ಸೆಕ್ಷುವಲ್ ಅಸಾಲ್ಟ್ ಆಗಿ 3 ಜನ ಅಲ್ಲಿ ಕೆನಾಲಲ್ಲಿ ತಳ್ಳಿದ ಮೇಲೆ 2 ಜನ ಅವರು ಸರ್ವೈವ್ ಆಗ್ತಾರೆ. ಒಬ್ಬರದ್ದು ಬಾಡಿ ಮಿಸ್ಸಿಂಗ್ ಇತ್ತು. ಅವ್ರದ್ದು ಬಿಬಾಸ್ ಅಂತ ಹೇಳಿ ಒರಿಸ್ಸಾ ಮೂಲದವರು. ಅವ್ರದ್ದು ಇವತ್ತು ಮೃತದೇಹ ಕೂಡ ಪತ್ತೆಯಾಗಿದೆ ಕೆನಾಲಿಂದ. ನಾವು ಅದು ಮುಂದಿನ ಪ್ರಕ್ರಿಯೆಯನ್ನು ಜರುಗಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಗಂಗಾವತಿ ರೂರಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ನಾವು 6 ತಂಡಗಳನ್ನು ರಚಿಸಿದ್ದೀವಿ. ಆ ತಂಡಗಳಲ್ಲಿ ಮಾನ್ಯ ಐ ಜಿ ಸಾಹೇಬರು ಕೂಡ ನಿನ್ನೆ ಇಲ್ಲೇ ಬಂದಿದ್ದರು. ಅವರು ಕೂಡ ಸೂಪರ್ವೈಸ್ ಮಾಡಿ 6 ತಂಡವನ್ನು, ಅದು ನಮ್ಮ ಅಡಿಷನಲ್ ಎಸ್ ಪಿ ಹೇಮಂತ್ ಕುಮಾರ್ ಹಾಗೂ ಗಂಗಾವತಿ DSP ಪಾಟೀಲ್ ಅವರು ಲೀಡ್ ಮಾಡ್ತಾಯಿದ್ರು. 6 ತಂಡದಲ್ಲಿ ನಮ್ಮ ಜುಟ್ಟಲ್ ಅವರು ಅವ್ರದೇ ಠಾಣೆಯಲ್ಲಿ ಆದಂಥ ಅವರು ಲೀಡ್ ಮಾಡ್ತಾಯಿದ್ರು. ಹಾಗೂ ಸೆಂಟ್ DSP ಯಶವಂತ್ ಹಾಗೂ ನಮ್ಮ ಟೌನ್ ಪಿ ಐ ಆದಂತಹ ಪ್ರಕಾಶ್ ಮಾಡಿ, ವುಮೆನ್ ಠಾಣೆಯ ಪಿ ಐ ಆದಂತಹ ಆಂಜನೇಯ ಹಾಗೂ ನಮ್ಮ ಕನಕಗಿರಿ ಚಾರ್ಲಿ ಆದಂತಹ ಫೈಜುಲ್ಲಾ, ಇವರೆಲ್ಲ ಸೇರಿದಂತೆ ತಂಡವನ್ನು ರಚನೆ ಮಾಡಿದ್ವಿ. ಹಾಗೂ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಆದಂಥ ಮಹಾಂತೇಶ್ ಸಜ್ಜನ್ ಇವರು ಕೂಡ ಇದ್ದರು. ಇವ್ರಿಗೆ ನಮಗೆ ನಮ್ಮ ಬಾತ್ಮೀದಾರರಿಂದ ಹಾಗೂ ಶ್ರಮದಿಂದ 2 ಆರೋಪಿಗಳಿಗೆ ನಾವು ಈ ಕೃತ್ಯದಲ್ಲಿ ಭಾಗಿಯಾದಂಥ 2 ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ. ಅವರ ಹೆಸರು ಒಬ್ಬನು ಮಲ್ಲೇಶ್ ಅಲಿಯಾಸ್ ಹಂದಿ ಮಲ್ಲು ಅಂಥೇಳಿ, ಇವರು ನಮ್ಮ ಸಾಯಿನಗರದವರು, ಇಲ್ಲೇ ಗಂಗಾವತಿ ಸಾಯಿನಗರದವರು. ಇನ್ನೊಬ್ಬರು ಚೇತನ್ ಸಾಯಿ, ತಂದೆ ಕಾಮೇಶ್ವರ್, ಇವರು ಕೂಡ ಸಾಯಿನಗರದವರು. ಸೊ ಇವರು ಕೃತ್ಯವನ್ನು ಮಾಡಿರೋದು ಒಪ್ಪಿಕೊಂಡಿದ್ದು. ಒಬ್ಬರಿಗೆ ನಾವು ಕೊಪ್ಪಳದಿಂದ ವಶಪಡಿಸ್ಕೊಂಡಿದ್ದೀವಿ, ಇನ್ನೊಬ್ಬರಿಗೆ ಹೊಸಪೇಟೆಯಿಂದ ವಶಪಡಿಸ್ಕೊಂಡಿದ್ದೀವಿ. ಇವರು ಇನ್ನೊಬ್ಬರದ್ದು ಸಹಚರದ್ದು ಯಾರು ಕೃತ್ಯ ಮಾಡಿದ್ದಾರೆ ಅವ್ರ ಹೆಸರು ಕೂಡ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾವು ಶೀಘ್ರವಾಗಿ ಬಂಧನ ಮಾಡ್ತೇವೆ. ಸೊ ಮುಂದಿನ ಅವ್ರದ್ದು ಮೆಡಿಕಲ್ ಪ್ರೊಸೀಜರ್ಸು, ಅದು ದಸ್ತಗಿರಿ ಕ್ರಮಗಳು ನಾವು ಜರುಗಿಸ್ತೀವಿ. ಇದು ಅಲ್ಲದೆ ವಿಕ್ಟಿಮ್ಸ್ಗಳು 4 ಜನ ವಿಕ್ಟಿಮ್ಸ್ಗಳು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರಿಗೆಲ್ಲ ಥರದ್ದು ನಾವು ಸಹಕಾರ ಕೊಟ್ಟು ಏನೇ ಟ್ರೀಟ್ಮೆಂಟ್ ಬೇಕು ಎಲ್ಲ ಮಾಡ್ತಾಯಿದ್ದೀವಿ. ಸೊ ಇಬ್ಬರಿಗೆ ನಾವು ಬಂಧಿಸಿದ್ದೀವಿ, ಇನ್ನೊಬ್ಬರು ಕೂಡ ಆದಷ್ಟು ಬೇಗ ಬಂಧನೆ ಮಾಡ್ತೀವಿ. ಧನ್ಯವಾದ.